ಹಾಯ್ ಗೈಸ್, ಪಚ್ಚ ಸಿನಿಮಾ ನೋಡಕಂತ ಸಿನಿಮಾ ಥಿಯೇಟರ್ಗೆ ಬಂದೆ. ಜನ ಅಷ್ಟೊಂದು ಸೇರಿದ್ದಿಲ್ಲ, ಕ್ರೌಡ್ ಕೂಡ ಇರ್ಲಿಲ್ಲ. ಆದ್ದರಿಂದ ಅದನ್ನ ನೋಡಿ ಬೇಜಾರಾಯ್ತು. ಥಿಯೇಟರ್ ಒಳಗಡೆ ಹೋದ್ರೆ ಎಷ್ಟೊಂದ್ ಜನ ಕೂತಿದ್ದಾರೆ. ಸಿನಿಮಾ ನೋಡಿದ್ಮೇಲೆ ನನಗೆ ಹೆಂಗ್ ಅನಿಸಿತಪ್ಪ ಅಂದ್ರೆ, ಮೈಸೂರು ನಗರದಲ್ಲಿ ಗಾಂಜಾಯಿ ಬೆಳೆಯುತ್ತಿರುವ ದಂಧೆಗೆ ಹೀರೋ ಸಂಚಿತ್ ಸಂಜೀವ್ ಕ್ರೈಮ್ ಜಗತ್ತಿಗೆ ಕಾಲಿಡ್ತಾನೆ ಅನ್ನೋದೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಂಚಿತ್ ಸಂಜೀವ್ ಅವರು ಮೊದಲ ಸಿನಿಮಾದಲ್ಲಿ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ತೋರಿಸಿದ್ರು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತು ಇದು 2000ರ ದಶಕದ ಸಿನಿಮಾದ ಪ್ಲಸ್ ಪಾಯಿಂಟ್. ಆದ್ರೆ ಕತೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಆಲ್ರೆಡಿ ನೋಡಿದ್ದೆ. ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾದಲ್ಲಿ ಇದ್ದ ಕತೆ ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ಕೂಡ ರಿಪೀಟ್ ಆಗಿದೆ. ಇನ್ನು ಕತೆ ಬೇರೆ ಲೆವೆಲ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಭಯ್ಯ. ಆ ಆಕ್ಷನ್ ಫೈಟ್ ಗಿಂತ ಆ ಬಿಜಿಎಂ ಬಹಳ ಸದ್ದು ಮಾಡ್ತಿತ್ತು. ಫೈಟ್ ಗೆ ಬಿಜಿಎಂ ಸರಿಯಾಗಿ ಕನೆಕ್ಷನ್ ಇರ್ಲಿಲ್ಲ ಭಯ್ಯ. ಇನ್ನು ಸ್ವಲ್ಪ ಮತ್ತೆ ಡೈರೆಕ್ಷನ್ ಚೆನ್ನಾಗಿದ್ದಿದ್ರೆ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರ್ತಿತ್ತು. ಫ್ಯಾಮಿಲಿ ಎಮೋಷನ್ ಸೀನ್ಸ್ ಗಳು ತುಂಬಾ ಚೆನ್ನಾಗಿವೆ. ತಂದೆ ಮಗ ತಾಯಿ ಬಾಂಡಿಂಗ್ ಎಕ್ಸಲೆಂಟ್ ಆಗಿದೆ. ಮ್ಯಾಂಗೋ ಪಚ್ಚ ಸಿನಿಮಾನ ನೀವು ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ ಚಾನಲ್ ಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ಕಿಂಗ್ ಬರ್ತಾರೆ. ಅವ್ರು ಯಾರಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ.